ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣ್ಕಿ ಇಣ್ಕಿ ನೋಡುತ್ತಾಳೆ ಏನ್ ಸಿಂಗಾರ. ಗಂಟ ಲಂಗ ಎತ್ಕಂಡ್ ಹಳ್ಕು ಬಳ್ಕು ಸೊಂಟ ಬಿಟ್ಕಂಡ್ ಕುಲ್ಕಿ ಕುಲ್ಕಿ ನಡಿತಾಳೆ ಏನ್ ವಯ್ಯಾರ. ಮೇಲುಕೋಟೆ ಮರ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಮೇಲುಕೋಟೆ ಹುಡುಗಿಯೊಬ್ಬಳು ಅನ್ನೋ ಸಾಂಗ್ ಅನ್ನೋ ಹಾಡಿನ ಬಗ್ಗೆ ಮತ್ತು ಅದರ ವಿರುದ್ಧ ಬಂದಿರುವಂಥ ಪ್ರತಿಭಟನೆ ಬಗ್ಗೆ. ಈ ಥರದ್ದೇ ಅಂದರೆ ಪ್ರತಿಭಟನೆ ಆಗಬಹುದಾದ ಆದರೆ ಮತ್ತೆ ಇಗ್ನೋರ್ ಮಾಡುವಂಥ ಕೆಲವು ಸಾಂಗ್ಗಳಂದರೆ ಬಹುಶಃ ಈ ಕಾಲದಲ್ಲಿ ಆ ಹಾಡುಗಳು ಬಂದರೆ ಅದಕ್ಕೂ ಪ್ರತಿಭಟನೆ ಶುರು ಆಗ್ತಿತ್ತು ಏನೋ. ಆದರೆ ಸುಮಾರು 10 ವರ್ಷ 20 ವರ್ಷ ಹಿಂದೆ ಹೋದಂಗೆಲ್ಲ ಜನ ಇದನ್ನೆಲ್ಲ ಇಗ್ನೋರ್ ಮಾಡಿದ್ದಾರೆ, ಸುಮ್ಮನೆ ನಕ್ಕು ಬಿಟ್ಟಾಕಿದ್ದಾರೆ, ತಮಾಷೆ ಮಾಡಿದರೆ ಬಿಟ್ಟರೆ ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸೊ ಪ್ರತಿಭಟನೆ ಮಾಡ್ತಾ ಹೋದರೆ ಎಲ್ಲ ಸಾಂಗ್ಗಳು ಪ್ರತಿಭಟನೆ ಆಗಬೇಕಾಗಿತ್ತು. ಯಾಕೆ ಈ ಸಾಂಗ್ಗಳನ್ನ ತೋರಿಸಿದ್ವಿ ಅಂತಂದರೆ, ಮುನ್ನಿ ಬದ್ನಾಮ್ ಹುಯಿ ಅನ್ನೋ ಹಾಡು ಬಂದಾಗ ಮುನ್ನಿ ಅನ್ನೋ ಹುಡುಗಿರಿಗೆಲ್ಲ ಕಿರುಕುಳ ಆಗ್ತಾ ಇದೆ ಅಂಥೇಳಿ ಒಂದು ಸುದ್ದಿ ಬಂತು ಮತ್ತು ಕೆಲವರು ಪ್ರತಿಭಟನೆ ಮಾಡಿದರು, ಕೋರ್ಟಲ್ಲಿ ಕೇಸ್ ಕೂಡ ಹಾಕಿದರು. ಸೊ ಮುನ್ನಿ ಅಂದಾಗ ಮುನ್ನಿಯವನು ಕೇಸ್ ಹಾಕಿದರೆ, ಪದ್ಮಾವತಿ ಅಂದ್ರೆ ಪದ್ಮಾವತಿ ಕೇಸ್ ಹಾಕಿಬಿಟ್ರೆ ಏನು ಮಾಡೋದು ನೆಕ್ಸ್ಟ್? ಯಾರನ್ನೂ ನಾವು ಮಾತಾಡೋಕ್ಕಾಗಲ್ಲ, ಯಾರ ಬಗ್ಗೆನೂ ಯಾವ ಹೆಸರು ಬಳಸೋಕ್ಕಾಗಲ್ಲ, ಆ ಥರದ ಒಂದು ಸ್ಥಿತಿ ಬಂದುಬಿಡುತ್ತೆ. ಸೊ ಅದ್ರ ಇದು ನನಗೆ ಸರ್ ನಿಮ್ಮ ಕ್ವಿಕ್ ರಿಯಾಕ್ಷನ್ ಈ ಥರದ ಹಾಡುಗಳ ಬಗ್ಗೆ ಮತ್ತು ಈ ಥರ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ? ನೀವು ಹಾಡು ಹೆಂಗೆ ಬರೀತೀರಾ? ಆಮೇಲೆ ಇದಕ್ಕೆ ರಿಯಾಕ್ಷನ್ ಅಂದರೆ ಅಷ್ಟೇ, ಇದನ್ನು ಬರಿಬೇಕಾಗುತ್ತೆ. ಯಾಕೆಂದರೆ ನಾವು ಏನೋ ಒಂದು ಬಳಸದೇನೆ ಏನೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ನಾವು ಝೀರೋನಲ್ಲಿ ಏನು ಸೃಷ್ಟಿ ಮಾಡ್ತಾ ಇಲ್ಲ, ಯಾವುದನ್ನು ಏನಿಲ್ಲ ಪ್ರಪಂಚದಲ್ಲಿ ಏನಿದೆ ಅದನ್ನೇ ನಾವು ರಿಫ್ಲೆಕ್ಟ್ ಮಾಡ್ತಾ ಇರೋದು. ಆಮೇಲೆ ರೋಡಿಗಿಳಿ ರಾಧಿಕಾ, ರೋಡಿಗಿಳಿ ಚಂದ್ರಿಕಾ ನೋಡಿ, ರಾಧಿಕಾ ಮತ್ತು ನೀವು ಬರ್ತದಲ್ಲ, ಆಗ ರಾಧಿಕಾ ಚಂದ್ರಿಕಾ ಎಲ್ಲರೂ ಕೇಸ್ ಹಾಕ್ಬೇಕಾಗಿತ್ತಲ್ಲ. ಪ್ರತಿಯೊಂದು ಅವ್ರು ಮಾತಾಡ್ತಿರೋದು ಹೆಂಗಿದೆ ಅಂತಂದ್ರೆ, ಮೇಲ್ಕೋಟೆ ಜನ ಅಂತ ಹೇಳ್ತಿಲ್ಲ, ಅವ್ರು ಎಸ್ಪೆಷಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅಂದ್ರೆ, ನೀವು ತೆಗೆದಾಕಿ ಅಂತ ಒಂದು ಆರ್ಡರ್ ಮಾಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅಂದ್ರೆ ಪ್ರತಿಯೊಂದು ಪದನೂ ಬರಿಬೇಕು ಅಂತಂದ್ರೆ, ಮೇಲ್ಕೋಟೆ ಅವರೇ ಇದು ಓಕೆನಾ, ಮೇಲ್ಕೋಟೆ ಅವರೇ ಇದು ಸರಿನಾ ಅಂತ ಅಂದ್ಬಿಟ್ಟು ಕೇಳಬೇಕಾಗುತ್ತೆ, ಕೇಳಿ ಬರಿಬೇಕಾಗುತ್ತೆ. ಹಂಗಾದ್ರೆ ಏನು ಬರೆಯೋಕ್ಕಾಗಲ್ಲ ನಿಮಗೆ, ಹೇಳಿ ಬರೆಯೋಕ್ಕಾಗಲ್ಲ. ಏನು ಬರೆಯೋಕ್ಕಾಗುತ್ತೆ ಸರ್? ಕಥೆನೇ ಬರೆಯಂಗಿಲ್ಲ. ಈಗ ಇದೇ ಸಾಂಗಲ್ಲಿ ಮಂಡ್ಯ ಅಂತ ಯೂಸ್ ಮಾಡಿದ್ದೀನಿ, ಇಡೀ ಮಂಡ್ಯ ಜನ ಎಲ್ಲ ಬಂದ್ಬಿಟ್ಟಿದ್ರೆ ನನ್ನ ಕತೆ ಅಷ್ಟೇ. ಯಾಕಂದ್ರೆ ನಾನು ಮಂಡ್ಯದ ಹುಡುಗನೇ, ನಾವು ಅಲ್ಲೇ ಬೆಳೆದ್ರು, ಪ್ರೇಮ್ ಸರ್ ಹೇಳ್ದಂಗೆ. ಈಗ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮೈಸೂರು ಪಾಕು ಅಂದ್ರೆ ವರ್ಣನೆ, ಸುಮಾರು ವರ್ಣನೆಗಳು ಮಾಡ್ತಾರೆ. ಹೆಣ್ಣನ್ನ ಪ್ರತಿಯೊಂದು ವಿಷಯಕ್ಕೂ ವರ್ಣನೆ ಮಾಡ್ತಾರೆ. ಅದೇ ಹೆಣ್ಣನ್ನ ಭೂಮಿ ತಾಯಿ ಅಂತೀವಿ, ಪೂಜಿಸ್ತೀವಿ, ಪ್ರೀತಿಸ್ತೀವಿ, ಅಲ್ಲಿ ಸಾಯೋವರೆಗೂ ಇದಾಗಿ ಇಟ್ಕೊಂತೀವಿ. ಅದು ಎಲ್ಲರೂ ಗೊತ್ತು ನಾವು ಹೆಂಗೆ ಮಾಡ್ತೀವಿ ಅಂತ. ಬಟ್ ಪರ್ಟಿಕ್ಯುಲರ್ ಬೇಕು ಅಂತ ಏನೋ ಇದನ್ನ ಇಟ್ಕೊಂಡು ಮಾಡ್ತಾರೆ ಇವರು. ವಿತಂಡವಾದ ಮಾಡಿದಾಗ ನಾನು ಮಾಡ್ತೀನಿ ಸರ್. ಮೈಸೂರು ಪಾಕ್ನ ನೆಕ್ತೀರಾ, ಚೀಪ್ತೀರಾ, ತಿಂತೀರಾ ಅಂತ ಕೇಳಿದಾಗ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಮೇಡಮ್, ನಾನು ನಿಮಗೆ ಕೇಳ್ಬೇಕು ಅನ್ಕೊಂಡೆ, ಈ ಥರದ ಸಂಕುಚಿತ ಮನೋಭಾವ ನಾವು ಬೆಳೆಸ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ವಾ? ಇಲ್ಲ, ಕಷ್ಟ ಅಂದರೆ ಇಲ್ಲಿ ಈ ಹಿಂದಿನ ಜನಪದದ ರೈಟ್ರನ್ನ ಇವರೆಲ್ಲ ರೆಫರ್ ಮಾಡ್ತಾ ಇದ್ದಾರೆ. ಅವರು ಬರೆದಿದ್ರು, ನಾವು ಬರೆದ್ವಿ ಅಂತ. ಅವ್ರು ಬರೆದ್ರು ಅಂತ ಇವ್ರು ಯಾಕೆ ಬರೀಬೇಕು? ಸರ್ ಒಂದು ಮಾತು ಹೇಳಿದ್ರು, ನಾಟಕದಲ್ಲಿ ಏನೋ ತಪ್ಪು ಮಾತಾಡ್ದ ಅಂತ. ಅವನು ಇಲ್ಲಿಟ್ರೇಟ್, ಅನ್ಎಜುಕೇಟೆಡ್, ಅವನು ಮಾತಾಡ್ದಂತ ತಾವು ಯಾಕೆ ಅದೇ ವರ್ಡ್ ಬರಿಬೇಕು? ಅದು ಒಂದು ಪ್ರಶ್ನೆ. ಅಕ್ಷರಗಳು ಕಲೀರಿ ನೀವು, ಅನಕ್ಷರಸ್ತ್ರ ಆದ್ರೂ ನಾಟಕ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟ್, ವೇಷ ಇಂಪಾರ್ಟೆಂಟ್. ಅಲ್ಲಿ ಭಾಷೆ ಎಲ್ಲೋ ಒಂದ್ ಕಡೆ ತಪ್ಪಬಹುದು, ಒಂದು ಮಾತು ಮರ್ತು ಹೋಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಭಾಷೆಯಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇದೆ. ನೀವು ಆ ಥರ ಬರಿಬಾರ್ದು ಅನ್ನೋದು ನನ್ನ ಒಂದು ಬೇಡಿಕೆ ಅಷ್ಟೇ. ಆಮೇಲೆ ಇಲ್ಲಿ ಎಲ್ಲದಕ್ಕೂ ಹಿಂದಿನಿಂದಾನು ಜಾನಪದದ ಮೂಲ ಮಹಿಳೆನೇ. ಇವತ್ತು ಜಾನಪದ ಉಳಿದಿದೆ ಅಂದರೆ ಮಹಿಳೆನೇ ಬಿಡಿ. ಆ ಹಳ್ಳಿಗಳೆಲ್ಲ ಹಾಡುಗಳು ಹೇಳ್ಕೊಂಡು ರಾಗಿ ಬೀಸುವಾಗ ಮಕ್ಕಳು, ಎಲ್ಲದಕ್ಕೂ ಜಾನಪದದ ಮೂಲ ತಾಯಿನೇ, ಹೆಣ್ಣೇನೆ. ಆ ಹೆಣ್ಣನ್ನು ಜಾನಪದದವರೇನೆ, ಈ ಸಿನಿಮಾ ಬಿಡಿ, ಜಾನಪದದವರೇನೆ ಹೇಗೆ ಬಳಸ್ಕೊತಾ ಇದ್ದಾರೆ ಅಂದರೆ ಥರ ಆಶ್ಚರ್ಯ ಆಗುತ್ತೆ. ಅತ್ಯಂತ ಶೋಷಿತ ವರ್ಗ ಅಂದರೆ ಇವತ್ತು ಮಹಿಳಾ ವರ್ಗ. ಇಲ್ಲಿ ಮಹಿಳೆನೇ ಬೇಕಾ? ಒಂದು ಹುಡುಗ ಆ ಮೇಲ್ಕೋಟೆ ಒಂದು ಹುಡುಗ ಅನ್ಬೋದಿತ್ತು. ಸೆಂಟರ್ ಆಫ್ ಅಟ್ರಾಕ್ಷನ್ ಇಸ್ ಫೀಮೇಲ್, ಹಾಗಾಗಿ ಮಾಡ್ತಾರೆ. ಅದಕ್ಕೆ ಒಂದು ಇವ್ರು ಹೇಳ್ದಂಗೆ ನಾಟಕದ ಯಾವ್ದೋ ಪದ ತಗೊಂಡು ನೀವು ಬರೆಯಕ್ಕಾಗಲ್ಲ. ಅವನು ಯಾರೋ ಹೇಳ್ತಾನೆ, ಮಾಸ್ಟರ್ ಹಂಗೆ ಹೇಳ್ಕೊಟ್ಟಿರಲ್ಲ, ಕರೆಕ್ಟ್ ಆಗಿ ಹೇಳ್ಕೊಟ್ಟಿರಲ್ಲ. ತಾವು ಅದನ್ನ ಕಂಪೇರ್ ಮಾಡ್ಕೋಬಾರ್ದು. ಅವ್ರಿಗಿಂತ ಉತ್ತಮವಾದ ವ್ಯಕ್ತಿ, ಒಂದೇ ನಿಮಿಷ. ನಾವು ಬೇರೆ ಬೇರೆ ವಿಚಾರಗಳನ್ನ ವಿಷಯಾಂತರ ಕೆಲವೊಂದ್ಸಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತೊಂದ್ಸಲ ನಾವು ಮೇಲುಕೋಟೆ ಸಾಂಗ್ ಬಗ್ಗೆ ಮಾತಾಡ್ತೀವಿ. ಸೊ ಇನ್ನೂ ಕೆಲವರು ಫೋನಲ್ಲಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರಲಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣ್ಕಿ ಇಣ್ಕಿ ನೋಡುತ್ತಾಳೆ ಏನ್ ಸಿಂಗಾರ. ಮಂಡಿ ಗಂಟ ಲಂಗ ಎತ್ಕಂಡ್ ಹಳ್ಕು ಬಳ್ಕು ಸೊಂಟ ಬಿಟ್ಕಂಡ್ ಕುಲ್ಕಿ ಕುಲ್ಕಿ ನಡಿತಾಳೆ ಏನ್ ವಯ್ಯಾರ. ತೋಟಕ್ಕೊಂದು ಮಿಸ್ಸಿನ ಮಾನೆ, ಆಟಕ್ಕೊಂದು ಬೆಲ್ಲದ ಮಾನೆ, ಊಟಕ್ಕಿಟ್ಕೋ ಒಂದೇ ಮಾನೆ, ಗೂಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಒಬ್ಳು